ದೇವರು ಈ ದಿನ ನಮ್ಮೆಲ್ಲರಿಗೆ ಒಂದು ವಾಗ್ದಾನ ಮಾಡ್ತಿದ್ದಾರೆ. ಅದೇನೆಂದರೆ, ನಿಮ್ಮ ಅಪವಿತ್ರತೆಯು ಎಂದೆಂದಿಗೂ ತೊಲಗಿ ಹೋಗುವ ಹಾಗೆ ನಾನು ನಿಮ್ಮ ಮೇಲೆ ಶುದ್ಧ ಜಲವನ್ನು ಪ್ರೋಕ್ಷಿಸುವೆನು. ವಾಕ್ಯವು ಜಲದೊಂದಿಗೆ ಹೋಲಿಸಲಾಗಿದೆ. ವಾಕ್ಯವನ್ನು ನಿಮ್ಮ ಮೇಲೆ ಸುರಿಯಮಾಡುತ್ತೇನೆ. ಆನಂತರ ಏನ್ಮಾಡ್ತಾರಂತೆ? ನೂತನ ಹೃದಯವನ್ನು ನಿಮಗೆ ಕೊಡುವೆನು, ನೂತನ ಸ್ವಭಾವವನ್ನು ನಿಮಗೆ ದಯಪಾಲಿಸುವೆನು. ಒಂದು ದಿನ ಒಬ್ಬ ವ್ಯಕ್ತಿ ಒಂದು ಬೀದಿಯಲ್ಲಿ, ಒಂದು ಪಟ್ಟಣದ ಜನಸಂಚಾರ ಇರುವ ಸ್ಥಳದಲ್ಲಿ ಪ್ರಕಟಿಸುತ್ತಿದ್ದ, ನಿಮ್ಮ ಜೀವಿತ ಹಾಳಾಗಿದೆಯಾ? ನಿಮ್ಮ ಬದುಕು ನಾಶನವಾಗಿದೆಯಾ? ನಿರಾಶೆ ನಿರುತ್ಸಾಹದಿಂದ ತುಂಬಿಕೊಂಡಿದ್ದೀರೋ? ಬಾಡಿ ಹೋದ ಜೀವಿತವಿದೆಯೋ? ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಡಿಯಿರಿ. ಆತನು ನಿಮ್ಮ ಜೀವಿತವನ್ನು ನೂತನಪಡಿಸುತ್ತಾರೆ, ನಿಮ್ಮ ಹೃದಯವನ್ನು ಬದಲಾಯಿಸುತ್ತಾರೆ, ನಿಮ್ಮ ಬದುಕನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ. ಯೇಸು ಕ್ರಿಸ್ತನಿಗೆ ಒಮ್ಮೆ ಅವಕಾಶ ಕೊಟ್ಟು ನೋಡಿರಿ ಎಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದನು ಒಂದು ಬೀದಿಯಲ್ಲಿ. ಅಷ್ಟರಲ್ಲೇ ದೇವರು ಇಲ್ಲ ಎಂದು ನಂಬುವಂತಹ ಒಬ್ಬ ನಾಸ್ತಿಕನು ಬರುತ್ತಾನೆ. ಬಂದು ಸುವಾರ್ತೆ ಪ್ರಕಟಿಸುತ್ತಿರುವ ಈ ಸುವಾರ್ತಿಕನನ್ನು ನೋಡಿ, ಹಲೋ, ನಿನ್ನ ಅಧಿಕ ಪ್ರಸಂಗ ನಿಲ್ಲಿಸಿಬಿಡು, ಬಾಯಿ ಮುಚ್ಚು ಎಂದು ಹೀಗೆ ಗಟ್ಟಿಯಾಗಿ ಗದರಿಸುತ್ತಾನೆ. ಯಾಕೆ ನನ್ನ ಬಾಯನ್ನು ಮುಚ್ಚಿಸುವ ಪ್ರಯತ್ನ ಮಾಡ್ತಿದ್ದೀರಿ? ಹೌದು, ಇದೆಲ್ಲ ಬರೀ ಸುಳ್ಳು. ದೇವರೂ ಇಲ್ಲ, ದೆವ್ವವೂ ಇಲ್ಲ. ನೀವೇ ಸೃಷ್ಟಿಸಿಕೊಂಡಿರುವ ಕಲ್ಪನೆಯ ಕಥೆಗಳು ಇದಾಗಿವೆ. ಬಾಯಿ ಮುಚ್ಕೋ, ಆ ರೀತಿ ಪ್ರಸಂಗ ಮಾಡುವುದನ್ನು ನಿಲ್ಲಿಸು ಎಂದು ಹೀಗೆ ಈ ನಾಸ್ತಿಕನು ಸುವಾರ್ತೆ ಪ್ರಕಟಿಸುತ್ತಿರುವ ಈ ಸುವಾರ್ತಿಕನ ಬಾಯಿಯನ್ನು ಮುಚ್ಚಿಸುವ ಪ್ರಯತ್ನ ಮಾಡುತ್ತಾನೆ. ಆಗ ಆ ನಾಸ್ತಿಕನನ್ನು ನೋಡಿ ಈ ಸುವಾರ್ತಿಕನು ಒಂದು ಮಾತು ಹೇಳ್ತಾನೆ. ದೇವರು ಇಲ್ಲವೆಂದು, ಯೇಸು ಕ್ರಿಸ್ತನು ಜೀವಿತ ಮಾರ್ಪಡಿಸುವುದಿಲ್ಲವೆಂದು ನನ್ನ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡ್ತಿದ್ದೀರಿ. ಸರಿ, ನೀನು ನಂಬುವ ನಾಸ್ತಿಕ ಬೋಧನೆಗಳು ಯಾವ ಒಬ್ಬ ಕುಡುಕನನ್ನಾದರೂ ಬದಲಾಯಿಸಿರುವ ಸಂದರ್ಭ ಇದೆಯಾ? ನಾಸ್ತಿಕನಾಗಿ ನೀನು ಮಾಡುವ ಬೋಧನೆಗಳು ಯಾವುದೇ ಕುಟುಂಬವನ್ನಾಗಲಿ ಕಟ್ಟಿದ ಸಂದರ್ಭಗಳಿವೆಯಾ? ನಾಸ್ತಿಕನಾಗಿ ನೀನು ಮಾಡುವ ಬೋಧನೆಗಳು ಯಾವುದೇ ಕುಡುಕನನ್ನಾಗಲಿ ಅಲೆಮಾರಿಯನ್ನಾಗಲಿ ಮಾರ್ಪಡಿಸಿರುವ ಸಂದರ್ಭ ಏನಾದರೂ ಇದೆಯಾ? ನಿನ್ನ ಬೋಧನೆಯಿಂದ ಮಾರ್ಪಟ್ಟಂತಹ ಬದಲಾವಣೆ ಹೊಂದಿರುವ ಒಬ್ಬನನ್ನು ಕರೆತ ನಿನ್ನ ಸಿದ್ಧಾಂತ ನಾನು ನಂಬುತ್ತೇನೆ. ಆದರೆ ನಾನು ಪ್ರಕಟಿಸುವಂತಹ ಯೇಸು ಕ್ರಿಸ್ತನಿಂದ ಬದಲಾವಣೆ ಹೊಂದಿರುವಂತಹ ಮಾರ್ಪಟ್ಟಿರುವಂತಹ ಸಾವಿರಾರು ಜನರನ್ನು ನಾನು ಕರ್ತರ್ತೇನೆ. ನಾನು ಕರತಂದು ಅವರನ್ನು ನಿಲ್ಲಿಸಿದಾಗ ನಿನ್ನ ನಾಸ್ತಿಕ ಸಿದ್ಧಾಂತ ಉಪಯೋಗ ಇಲ್ಲವೆಂದು, ನಾನು ಪ್ರಕಟಿಸುವ ಸುವಾರ್ತೆಯೇ ಜೀವನವನ್ನು ಜೀವಿತವನ್ನು ಮಾರ್ಪಡಿಸುತ್ತದೆಂದು ನಂಬುತ್ತೀಯಾ ಎಂಬ ಸವಾಲೆಸೆದ. ಅಲ್ಲಿವರೆಗೂ ಆವೇಶದಿಂದ ಕಿರ್ಚಿ ಕೂಗಾಡಿರುವ ನಾಸ್ತಿಕನು ಬಾಯಿ ಮುಚ್ಕೊಂಡು ಹೋಗುತ್ತಾನೆ. ಕಾರಣವೇನೆಂದರೆ, ಅವನು ಬೋಧಿಸುವ ನಾಸ್ತಿಕತೆಯ ಬೋಧನೆಯಿಂದ ಅವನ ಬದುಕೇ ಬದಲಾಗಲಿಲ್ಲ, ಇನ್ನು ಇತರರ ಬದುಕೇನು ಮಾರ್ಪಡುತ್ತೆ? ಕ್ರೈಸ್ತಿಯ ಸಮಾಜವೇ, ಈ ದಿನ ಭೂಮಿಯ ಮೇಲೆ ಬಹಳ 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 ಬೋಧನೆಗಳಿವೆ, ಬಹಳ 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 ಸಿದ್ಧಾಂತಗಳಿವೆ. ಆದರೆ ಕೇಳಿರಿ, ಮನುಷ್ಯರನ್ನು ಬದಲಾಯಿಸುವಂತಹ, ಪಾಪಿಷ್ಟ ಮನುಷ್ಯನನ್ನು ಪರಿಶುದ್ಧಗೊಳಿಸುವಂತಹ, ಮನುಷ್ಯ ಮರಣ ಹೊಂದಿದ ನಂತರ ಪರಲೋಕಕ್ಕೆ ಸೇರಿಸುವಂತಹ ಸಿದ್ಧಾಂತವು, ಬೋಧನೆಯು, ಬೋಧಕನು ಯಾರಾದರೂ ಇರುವುದಾದರೆ ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ ಎಂದು ಬೈಬಲ್ ಹೇಳುತ್ತದೆ. ನೂತನ ಹೃದಯ ಬೇಕು, ನೂತನ ಸ್ವಭಾವ ಬೇಕು. ಇದನ್ನು ಆಶಿಸುವವರು ನಮ್ಮ ಮಧ್ಯೆ ಯಾರಾದರೂ ಇರೋದಾದರೆ ನನ್ನ ಕರ್ತನು ಅಂಥವರನ್ನು ನೂತನಪಡಿಸುವುದಕ್ಕಾಗಿ, ನೂತನ ಹೃದಯವನ್ನು, ಸ್ವಭಾವವನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾರೆ. ನಂಬುವುದು ನಿಮ್ಮಿಂದಾಗುವುದಾದರೆ ನಂಬುವವನಿಂದ ಸಮಸ್ತವು ಸಾಧ್ಯ. ಈ ದಿನ ನಂಬಿಕೆಯಿಂದ ನೀವು ಕರ್ತನಿಗೆ ಬೇಡಿಕೊಳ್ಳುವುದಾದರೆ, ದೇವರೇ, ನಾನು ಪಾಪಿಷ್ಠನು, ಪಾಪಕ್ಕೆ ದಾಸನಾದವನು, ಪಾಪದಲ್ಲಿ ಜೀವಿಸುತ್ತಿದ್ದವನು, ಪಾಪವನ್ನು ಜಯಿಸಲಿಕ್ಕಾಗದೇ ಇರುವವನು, ಪಾಪದ ಕೊಳಲಲ್ಲಿ ಬಿದ್ದವನಾಗಿದ್ದೇನೆ. ನನ್ನಂಥವನಿಗೆ ನೂತನ ಹೃದಯ ದಯಪಾಲಿಸಿರಿ ಎಂದು ನೀವು ಪ್ರಾರ್ಥಿಸುವುದಾದರೆ ಖಚಿತವಾಗಿಯೂ ದಯಪಾಲಿಸ್ತಾರೆ. ಪರಿಶುದ್ಧನಾದ ತಂದೆಯೇ, ನಿಮ್ಮ ದಾಸನಾದ ನನಗೆ ನೀವು ಕೊಟ್ಟ ಪ್ರತಿ ಮಾತು ನೆರವೇರಿಸುತ್ತಾ ಬಂದಿದ್ದೀರಿ. ದೇವರೇ, ಅದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ. ಈ ದಿನ ನಮ್ಮೆಲ್ಲರಿಗೂ ವಾಗ್ದಾನ ಮಾಡಿದ್ದೀರಿ. ನೂತನ ಹೃದಯ ಕೊಡ್ತೇನೆ ಅಂದಿದ್ದೀರಿ, ನೂತನ ಮಾರ್ಗ ತೆರೆಯುತ್ತೇನೆ ಅಂದಿದ್ದೀರಿ, ನೂತನ ಬಲ ಅನುಗ್ರಹಿಸುತ್ತೇನೆ ಅಂದಿದ್ದೀರಿ, ನೂತನ ರಾಜ್ಯದೊಳಗೆ ಪ್ರವೇಶಿಸುವಂತೆ ಮಾಡ್ತೇನೆಂದಿದ್ದೀರಿ. ಈ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಂಡು ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರ ಹೆಸರು ಜೀವಗ್ರಂಥದಲ್ಲಿ ಬರೆದಿಟ್ಟು, ಲೈವ್ನಲ್ಲಿ ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ
ಅಂತಹ ಪ್ರತಿಯೊಬ್ಬರ ಹೆಸರು ದೇವರ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಟ್ಟು ಈ ಲೋಕಯಾತ್ರೆ ಮುಗಿಸಿದ ನಂತರ ಪರಲೋಕದಲ್ಲಿ ಯುಗ ಯುಗಗಳವರೆಗೂ ನಿಮ್ಮೊಂದಿಗೆ ಜೀವಿಸುವಂತಹ ಮಹಾಭಾಗ್ಯ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.